ಹುಬ್ಬಳ್ಳಿಯಲ್ಲಿ ಕೆಜಿಗಟ್ಟಲೆ ಬೆಳ್ಳಿಯನ್ನ ಕದ್ದು ಪರಾರಿಯಾಗಿರುವಂತಹ ಘಟನೆ ಆಗಿದೆ. ಇದು ಕದಿಲಿಲ್ಲ, ನಂಬಿಕೆ ದ್ರೋಹ ಆದ್ರೂ ಕೂಡ ತಪ್ಪಾಗೋದಿಲ್ಲ. ಕೆಲಸಗಾರನೇ ಬೆಳ್ಳಿ ಆಭರಣಗಳನ್ನ ಕಳುವು ಮಾಡಿದ. 59 ಲಕ್ಷ ರೂಪಾಯಿ ಮೌಲ್ಯದ 24 ಕೆಜಿ ಬೆಳ್ಳಿ ಕಳ್ಳತನ ಆಗಿತ್ತು. ಬೆಂಗಳೂರು ಮೂಲದ ಆಶೀಶ್ ಕುಮಾರ್ಗೆ ಸೇರಿದಂತ ಬೆಳ್ಳಿ ಅಂತ ಹೇಳಲಾಗ್ತಾ ಇದೆ. ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. 59 ಲಕ್ಷ ರೂಪಾಯಿ ಮೌಲ್ಯದ 24 ಕೆಜಿ ಬೆಳ್ಳಿಯನ್ನ ಬೆಂಗಳೂರು ಮೂಲದ ಆಶೀಶ್ ಕುಮಾರ್ ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ಗೆ ಹೋಗಿ ಅಲ್ಲಿ ಬೆಳ್ಳಿ ವಸ್ತುವನ್ನ ಮಾರಾಟ ಮಾಡೋದಕ್ಕೆ ಅಂತ ಹೋಗಿರ್ತಾರೆ. ಅಮಿತ್ ಮತ್ತು ಯೋಗೇಶ್ಗೆ ಬೆಳ್ಳಿ ವಸ್ತುವನ್ನ ಕೊಟ್ಟಿರ್ತಾನೆ. ಆಶೀಶ್ 24 ಕೆಜಿ ಬೆಳ್ಳಿ ವಸ್ತುವನ್ನ ಕೊಟ್ಟಾಗ ಅದನ್ನ ಅಲ್ಲಿಂದ ಕದ್ಕೊಂಡು ಪರಾರಿಯಾಗಿದ್ದಾರೆ. ಚಾರಾ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ಕೂಡ ದಾಖಲಾಗಿತ್ತು. ಆಶೀಶ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಅಮಿತ್ ಮತ್ತು ಯೋಗೇಶ್. 29 ಕೆಜಿ ಬೆಳ್ಳಿ ಮಾರಾಟಕ್ಕೆ ಅಂತೇಳಿ ಆಶೀಶ್ ಅಮಿತ್ ಮತ್ತು ಯೋಗೇಶ್ಗೆ ಕೊಟ್ಟಿರ್ತಾನೆ. ಚಿತ್ರದುರ್ಗ, ದಾವಣಗೆರೆಯಲ್ಲಿ ಹತ್ರ 3 ಕೆಜಿಯಷ್ಟು ಮಾರಾಟ ಮಾಡ್ತಾರೆ. ಇನ್ನ 24 ಕೆಜಿ ಆಭರಣವನ್ನ ಮಾರಾಟಕ್ಕೆ ಅಂತೇಳಿ ಹುಬ್ಳಿಗೆ ತರ್ತಾರೆ. ಆಗ ಕೆಜಿಪಿ ಆಭರಣ ಅಂಗಡಿಗೆ ಹೋಗಿ ಅಮಿತ್, ಯೋಗೇಶ್ ಕಾರಲ್ಲಿದ್ದಂತ ಬ್ಯಾಗ್ ಅನ್ನ ತರೋದಕ್ಕೆ ಅಂತೇಳಿ ಅಮಿತ್ ಕೀ ಕೊಡ್ತಾರೆ. ಆಗ ಯೋಗೇಶ್ ಕಾರ್ ಸಮೇತ ಬೆಳ್ಳಿ ವಸ್ತುವನ್ನ ತಗೊಂಡು ಎಸ್ಕೇಪ್ ಆಗಿದ್ದಾನೆ. ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಹುಬ್ಬಳ್ಳಿ ನಗರ ಪೊಲೀಸ್ ಠಾಣೆಯಲ್ಲಿ 28ನೇ ತಾರೀಕು ಒಂದು ಅಫೆನ್ಸ್ ಆಗಿದೆ. ಅದರಲ್ಲಿ ಈ ಬೆಳ್ಳಿ ವರ್ಕ್ಗಳನ್ನ ಮಾಡಿಕೊಂಡು ಐಟಮ್ಸ್ ತಗೊಂಡ್ಬಂದು ಇಲ್ಲಿ ಹುಬ್ಬಳ್ಳಿಯಲ್ಲಿ ಡೆಲಿವರಿ ಕೊಡಲಿಕ್ಕೆ ಅಂತ ಬಂದಿದ್ದಂಥ ಒಬ್ಬ ವ್ಯಕ್ತಿ ಯಾರ ಜೊತೆಗೆ ಬಂದಿದ್ರು ಆ ಸಾಮಾನು ತಗೊಂಡು ಅವರೇ ಅದನ್ನು ತಗೊಂಡು ಹೋಗಿದ್ದಾರೆ ಅಂತ ಅದ್ರ ಓನರ್ ಆಶಿಕ್ ಕುಮಾರ್ ಜೈನ್ ಅನ್ನುವಂಥವ್ರು ಒಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರ ಮೇಲೆ ಒಂದು FIR ಆಗಿದೆ. ಒಟ್ಟು 25 ಕೆಜಿ 700 ಗ್ರಾಮಷ್ಟು ಬೆಳ್ಳಿ ಸಾಮಾನುಗಳೇನಿತ್ತು ಅದನ್ನ ಅಮಿತ್ ಪುರೋಹಿತ್ ಮತ್ತೆ ಹುಬ್ಬಳ್ಳಿಯಲ್ಲಿ ಕೆಜಿಗಟ್ಟಲೆ ಬೆಳ್ಳಿಯನ್ನ ಕದ್ದು ಪರಾರಿಯಾಗಿರುವಂತಹ ಘಟನೆ ಆಗಿದೆ. ಇದು ಕದಿಲಿಲ್ಲ, ನಂಬಿಕೆ ದ್ರೋಹ ಆದ್ರೂ ಕೂಡ ತಪ್ಪಾಗೋದಿಲ್ಲ. ಕೆಲಸಗಾರನೇ ಬೆಳ್ಳಿ ಆಭರಣಗಳನ್ನ ಕಳುವು ಮಾಡಿದ. 59 ಲಕ್ಷ ರೂಪಾಯಿ ಮೌಲ್ಯದ 24 ಕೆಜಿ ಬೆಳ್ಳಿ ಕಳ್ಳತನ ಆಗಿತ್ತು. ಬೆಂಗಳೂರು ಮೂಲದ ಆಶೀಶ್ ಕುಮಾರ್ಗೆ ಸೇರಿದಂತ ಬೆಳ್ಳಿ ಅಂತ ಹೇಳಲಾಗ್ತಾ ಇದೆ. ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. 59 ಲಕ್ಷ ರೂಪಾಯಿ ಮೌಲ್ಯದ 24 ಕೆಜಿ ಬೆಳ್ಳಿಯನ್ನ ಬೆಂಗಳೂರು ಮೂಲದ ಆಶೀಶ್ ಕುಮಾರ್ ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ಗೆ ಹೋಗಿ ಅಲ್ಲಿ ಬೆಳ್ಳಿ ವಸ್ತುವನ್ನ ಮಾರಾಟ ಮಾಡೋದಕ್ಕೆ ಅಂತ ಹೋಗಿರ್ತಾರೆ. ಅಮಿತ್ ಮತ್ತು ಯೋಗೇಶ್ಗೆ ಬೆಳ್ಳಿ ವಸ್ತುವನ್ನ ಕೊಟ್ಟಿರ್ತಾನೆ. ಆಶೀಶ್ 24 ಕೆಜಿ ಬೆಳ್ಳಿ ವಸ್ತುವನ್ನ ಕೊಟ್ಟಾಗ ಅದನ್ನ ಅಲ್ಲಿಂದ ಕದ್ಕೊಂಡು ಪರಾರಿಯಾಗಿದ್ದಾರೆ. ಚಾರಾ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ಕೂಡ ದಾಖಲಾಗಿತ್ತು. ಆಶೀಶ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಅಮಿತ್ ಮತ್ತು ಯೋಗೇಶ್. 29 ಕೆಜಿ ಬೆಳ್ಳಿ ಮಾರಾಟಕ್ಕೆ ಅಂತೇಳಿ ಆಶೀಶ್ ಅಮಿತ್ ಮತ್ತು ಯೋಗೇಶ್ಗೆ ಕೊಟ್ಟಿರ್ತಾನೆ. ಚಿತ್ರದುರ್ಗ, ದಾವಣಗೆರೆಯಲ್ಲಿ ಹತ್ರ 3 ಕೆಜಿಯಷ್ಟು ಮಾರಾಟ ಮಾಡ್ತಾರೆ. ಇನ್ನ 24 ಕೆಜಿ ಆಭರಣವನ್ನ ಮಾರಾಟಕ್ಕೆ ಅಂತೇಳಿ ಹುಬ್ಳಿಗೆ ತರ್ತಾರೆ. ಆಗ ಕೆಜಿಪಿ ಆಭರಣ ಅಂಗಡಿಗೆ ಹೋಗಿ ಅಮಿತ್, ಯೋಗೇಶ್ ಕಾರಲ್ಲಿದ್ದಂತ ಬ್ಯಾಗ್ ಅನ್ನ ತರೋದಕ್ಕೆ ಅಂತೇಳಿ ಅಮಿತ್ ಕೀ ಕೊಡ್ತಾರೆ. ಆಗ ಯೋಗೇಶ್ ಕಾರ್ ಸಮೇತ ಬೆಳ್ಳಿ ವಸ್ತುವನ್ನ ತಗೊಂಡು ಎಸ್ಕೇಪ್ ಆಗಿದ್ದಾನೆ. ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಹುಬ್ಬಳ್ಳಿ ನಗರ ಪೊಲೀಸ್ ಠಾಣೆಯಲ್ಲಿ 28ನೇ ತಾರೀಕು ಒಂದು ಅಫೆನ್ಸ್ ಆಗಿದೆ. ಅದರಲ್ಲಿ ಈ ಬೆಳ್ಳಿ ವರ್ಕ್ಗಳನ್ನ ಮಾಡಿಕೊಂಡು ಐಟಮ್ಸ್ ತಗೊಂಡ್ಬಂದು ಇಲ್ಲಿ ಹುಬ್ಬಳ್ಳಿಯಲ್ಲಿ ಡೆಲಿವರಿ ಕೊಡಲಿಕ್ಕೆ ಅಂತ ಬಂದಿದ್ದಂಥ ಒಬ್ಬ ವ್ಯಕ್ತಿ ಯಾರ ಜೊತೆಗೆ ಬಂದಿದ್ರು ಆ ಸಾಮಾನು ತಗೊಂಡು ಅವರೇ ಅದನ್ನು ತಗೊಂಡು ಹೋಗಿದ್ದಾರೆ ಅಂತ ಅದ್ರ ಓನರ್ ಆಶಿಕ್ ಕುಮಾರ್ ಜೈನ್ ಅನ್ನುವಂಥವ್ರು ಒಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರ ಮೇಲೆ ಒಂದು FIR ಆಗಿದೆ. ಒಟ್ಟು 25 ಕೆಜಿ 700 ಗ್ರಾಮಷ್ಟು ಬೆಳ್ಳಿ ಸಾಮಾನುಗಳೇನಿತ್ತು ಅದನ್ನ ಅಮಿತ್ ಪುರೋಹಿತ್ ಮತ್ತೆ ಹುಬ್ಬಳ್ಳಿಯಲ್ಲಿ ಕೆಜಿಗಟ್ಟಲೆ ಬೆಳ್ಳಿಯನ್ನ ಕದ್ದು ಪರಾರಿಯಾಗಿರುವಂತಹ ಘಟನೆ ಆಗಿದೆ. ಇದು ಕದಿಲಿಲ್ಲ, ನಂಬಿಕೆ ದ್ರೋಹ ಆದ್ರೂ ಕೂಡ ತಪ್ಪಾಗೋದಿಲ್ಲ. ಕೆಲಸಗಾರನೇ ಬೆಳ್ಳಿ ಆಭರಣಗಳನ್ನ ಕಳುವು ಮಾಡಿದ. 59 ಲಕ್ಷ ರೂಪಾಯಿ ಮೌಲ್ಯದ 24 ಕೆಜಿ ಬೆಳ್ಳಿ ಕಳ್ಳತನ ಆಗಿತ್ತು. ಬೆಂಗಳೂರು ಮೂಲದ ಆಶೀಶ್ ಕುಮಾರ್ಗೆ ಸೇರಿದಂತ ಬೆಳ್ಳಿ ಅಂತ ಹೇಳಲಾಗ್ತಾ ಇದೆ. ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. 59 ಲಕ್ಷ ರೂಪಾಯಿ ಮೌಲ್ಯದ 24 ಕೆಜಿ ಬೆಳ್ಳಿಯನ್ನ ಬೆಂಗಳೂರು ಮೂಲದ ಆಶೀಶ್ ಕುಮಾರ್ ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ಗೆ ಹೋಗಿ ಅಲ್ಲಿ ಬೆಳ್ಳಿ ವಸ್ತುವನ್ನ ಮಾರಾಟ ಮಾಡೋದಕ್ಕೆ ಅಂತ ಹೋಗಿರ್ತಾರೆ. ಅಮಿತ್ ಮತ್ತು ಯೋಗೇಶ್ಗೆ ಬೆಳ್ಳಿ ವಸ್ತುವನ್ನ ಕೊಟ್ಟಿರ್ತಾನೆ. ಆಶೀಶ್ 24 ಕೆಜಿ ಬೆಳ್ಳಿ ವಸ್ತುವನ್ನ ಕೊಟ್ಟಾಗ ಅದನ್ನ ಅಲ್ಲಿಂದ ಕದ್ಕೊಂಡು ಪರಾರಿಯಾಗಿದ್ದಾರೆ. ಚಾರಾ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ಕೂಡ ದಾಖಲಾಗಿತ್ತು.
ಆಶೀಶ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಅಮಿತ್ ಮತ್ತು ಯೋಗೇಶ್. 29 ಕೆಜಿ ಬೆಳ್ಳಿ ಮಾರಾಟಕ್ಕೆ ಅಂತೇಳಿ ಆಶೀಶ್ ಅಮಿತ್ ಮತ್ತು ಯೋಗೇಶ್ಗೆ ಕೊಟ್ಟಿರ್ತಾನೆ. ಚಿತ್ರದುರ್ಗ, ದಾವಣಗೆರೆಯಲ್ಲಿ ಹತ್ರ 3 ಕೆಜಿಯಷ್ಟು ಮಾರಾಟ ಮಾಡ್ತಾರೆ. ಇನ್ನ 24 ಕೆಜಿ ಆಭರಣವನ್ನ ಮಾರಾಟಕ್ಕೆ ಅಂತೇಳಿ ಹುಬ್ಳಿಗೆ ತರ್ತಾರೆ. ಆಗ ಕೆಜಿಪಿ ಆಭರಣ ಅಂಗಡಿಗೆ ಹೋಗಿ ಅಮಿತ್, ಯೋಗೇಶ್ ಕಾರಲ್ಲಿದ್ದಂತ ಬ್ಯಾಗ್ ಅನ್ನ ತರೋದಕ್ಕೆ ಅಂತೇಳಿ ಅಮಿತ್ ಕೀ ಕೊಡ್ತಾರೆ. ಆಗ ಯೋಗೇಶ್ ಕಾರ್ ಸಮೇತ ಬೆಳ್ಳಿ ವಸ್ತುವನ್ನ ತಗೊಂಡು ಎಸ್ಕೇಪ್ ಆಗಿದ್ದಾನೆ. ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಹುಬ್ಬಳ್ಳಿ ನಗರ ಪೊಲೀಸ್ ಠಾಣೆಯಲ್ಲಿ 28ನೇ ತಾರೀಕು ಒಂದು ಅಫೆನ್ಸ್ ಆಗಿದೆ. ಅದರಲ್ಲಿ ಈ ಬೆಳ್ಳಿ ವರ್ಕ್ಗಳನ್ನ ಮಾಡಿಕೊಂಡು ಐಟಮ್ಸ್ ತಗೊಂಡ್ಬಂದು ಇಲ್ಲಿ ಹುಬ್ಬಳ್ಳಿಯಲ್ಲಿ ಡೆಲಿವರಿ ಕೊಡಲಿಕ್ಕೆ ಅಂತ ಬಂದಿದ್ದಂಥ ಒಬ್ಬ ವ್ಯಕ್ತಿ ಯಾರ ಜೊತೆಗೆ ಬಂದಿದ್ರು ಆ ಸಾಮಾನು ತಗೊಂಡು ಅವರೇ ಅದನ್ನು ತಗೊಂಡು ಹೋಗಿದ್ದಾರೆ ಅಂತ ಅದ್ರ ಓನರ್ ಆಶಿಕ್ ಕುಮಾರ್ ಜೈನ್ ಅನ್ನೋಂಥವ್ರು ಒಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದ್ರ ಮೇಲೆ ಒಂದು FIR ಆಗಿದೆ. ಬಟ್ 25 ಕೆಜಿ 700 ಗ್ರಾಮಷ್ಟು ಬೆಳ್ಳಿ ಸಾಮಾನುಗಳೇನಿತ್ತು ಅದನ್ನ ಅಮಿತ್ ಪುರೋಹಿತ್ ಮತ್ತು ಹುಬ್ಬಳ್ಳಿಯಲ್ಲಿ ಕೆಜಿ ಗಟ್ಟಲೆ ಬೆಳ್ಳಿಯನ್ನ ಕದ್ದು ಪರಾರಿಯಾಗಿರುವಂತಹ ಘಟನೆ ಆಗಿದೆ. ಇದು ಕದಿಲಿಲ್ಲ, ನಂಬಿಕೆ ದ್ರೋಹ ಆದ್ರೂ ಕೂಡ ತಪ್ಪಾಗೋದಿಲ್ಲ. ಕೆಲಸಗಾರನೇ ಬೆಳ್ಳಿ ಆಭರಣಗಳನ್ನ ಕಳುವು ಮಾಡ್ತಾರೆ. 59 ಲಕ್ಷ ರೂಪಾಯಿ ಮೌಲ್ಯದ 24 ಕೆಜಿ ಬೆಳ್ಳಿ ಕಳ್ಳತನ ಆಗಿತ್ತು. ಬೆಂಗಳೂರು ಮೂಲದ ಆಶೀಶ್ ಕುಮಾರ್ಗೆ ಸೇರಿದಂತ ಬೆಳ್ಳಿ ಅಂತ ಹೇಳಲಾಗ್ತಾ ಇದೆ. ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. 59 ಲಕ್ಷ ರೂಪಾಯಿ ಮೌಲ್ಯದ 24 ಕೆಜಿ ಬೆಳ್ಳಿಯನ್ನ ಬೆಂಗಳೂರು ಮೂಲದ ಆಶೀಶ್ ಕುಮಾರ್ ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ಗೆ ಹೋಗಿ ಅಲ್ಲಿ ಬೆಳ್ಳಿ ವಸ್ತುವನ್ನ ಮಾರಾಟ ಮಾಡೋದಕ್ಕೆ ಅಂತ ಹೋಗಿರ್ತಾರೆ. ಅಮಿತ್ ಮತ್ತು ಯೋಗೇಶ್ಗೆ ಬೆಳ್ಳಿ ವಸ್ತುವನ್ನ ಕೊಟ್ಟಿರ್ತಾನೆ ಆಶೀಶ್. 24 ಕೆಜಿ ಬೆಳ್ಳಿ ವಸ್ತುವನ್ನ ಕೊಟ್ಟಾಗ ಅದನ್ನ ಅಲ್ಲಿಂದ ಕದ್ಕೊಂಡು ಪರಾರಿಯಾಗಿದ್ದಾರೆ. ಚಹಾರಾ ಪೊಲೀಸ್ ಠಾಣೆಯಲ್ಲಿ ಬಗ್ಗೆ ದೂರು ಕೂಡ ದಾಖಲಾಗಿತ್ತು. ಆಶೀಶ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಅಮಿತ್ ಮತ್ತು ಯೋಗೇಶ್. 29 ಕೆಜಿ ಬೆಳ್ಳಿ ಮಾರಾಟಕ್ಕೆ ಅಂತೇಳಿ ಆಶೀಶ್ ಅಮಿತ್ ಮತ್ತು ಯೋಗೇಶ್ಗೆ ಕೊಟ್ಟಿರ್ತಾನೆ. ಚಿತ್ರದುರ್ಗ, ದಾವಣಗೆರೆಯಲ್ಲಿ ಹತ್ರ 3 ಕೆಜಿಯಷ್ಟು ಮಾರಾಟ ಮಾಡ್ತಾರೆ. ಇನ್ನ 24 ಕೆಜಿ ಆಭರಣವನ್ನ ಮಾರಾಟಕ್ಕೆ ಅಂತೇಳಿ ಹುಬ್ಳಿಗೆ ತರ್ತಾರೆ. ಆಗ ಕೆಜಿಪಿ ಆಭರಣ ಅಂಗಡಿಗೆ ಹೋಗಿ ಅಮಿತ್, ಯೋಗೇಶ್ ಕಾರಲ್ಲಿದ್ದಂತ ಬ್ಯಾಗ್ ಅನ್ನ ತರೋದಕ್ಕೆ ಅಂತೇಳಿ ಅಮಿತ್ ಕೀ ಕೊಡ್ತಾರೆ. ಆಗ ಯೋಗೇಶ್ ಕಾರ್ ಸಮೇತ ಬೆಳ್ಳಿ ವಸ್ತುವನ್ನ ತಗೊಂಡು ಎಸ್ಕೇಪ್ ಆಗಿದ್ದಾನೆ. ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಹುಬ್ಬಳ್ಳಿ ನಗರ ಪೊಲೀಸ್ ಠಾಣೆಯಲ್ಲಿ 28ನೇ ತಾರೀಕು ಒಂದು ಅಫೆನ್ಸ್ ಆಗಿದೆ. ಅದರಲ್ಲಿ ಈ ಬೆಳ್ಳಿ ವರ್ಕ್ಗಳನ್ನ ಮಾಡಿಕೊಂಡು ಐಟಮ್ಸ್ ತಗೊಂಡ್ಬಂದು ಇಲ್ಲಿ ಹುಬ್ಬಳ್ಳಿಯಲ್ಲಿ ಡೆಲಿವರಿ ಕೊಡಲಿಕ್ಕೆ ಅಂತ ಬಂದಿದ್ದಂಥ ಒಬ್ಬ ವ್ಯಕ್ತಿ ಯಾರ ಜೊತೆಗೆ ಬಂದಿದ್ರು ಆ ಸಾಮಾನು ತಗೊಂಡು ಅವರೇ ಅದನ್ನು ತಗೊಂಡು ಹೋಗಿದ್ದಾರೆ ಅಂತ ಅದ್ರ ಓನರ್ ಆಶಿಕ್ ಕುಮಾರ್ ಜೈನ್ ಅನ್ನೋಂಥವ್ರು ಒಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದ್ರ ಮೇಲೆ ಒಂದು FIR ಆಗಿದೆ. ಬಟ್ 25 ಕೆಜಿ 700 ಗ್ರಾಮಷ್ಟು ಬೆಳ್ಳಿ ಸಾಮಾನುಗಳೇನಿತ್ತು ಅದನ್ನ ಅಮಿತ್ ಪುರೋಹಿತ್ ಮತ್ತು